ಕೋಚ್ ಸರ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಲ್ವಾ? ನಾನು ರಾತ್ರಿ ಇಲ್ಲೇ ಇರ್ತೀನಿ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? 1 hour 2 hours ಆದ್ರೆ ಮನೇಲಿ ಮ್ಯಾನೇಜ್ ಮಾಡ್ಬೋದು. ನೈಟ್ ಎಲ್ಲ ಆದ್ರೆ ಮನೇಲಿ ಕೇಳಿದ್ರೆ ಏನಂತ ಹೇಳಿ? ಅರ್ಥ ಮಾಡ್ಕೋ ಆದ್ಯ, ಸರ್ನ ಹೀಗ್ ಬಿಟ್ಟು ನಾನು ಬರಕ್ಕಾಗಲ್ಲ. ಪ್ಲೀಸ್ ಏನಾದ್ರೂ ಒಂದ್ ಹೇಳಿ ಮ್ಯಾನೇಜ್ ಮಾಡು. ಏಯ್ ರಾಜಿ, ಥ್ಯಾಂಕ್ ಯು ಮೇಡಮ್. ಇವಾಗ ಹೇಗ್ ಮ್ಯಾನೇಜ್ ಮಾಡ್ಲಿ? ರಾಜಲಕ್ಷ್ಮಿ ಸರ್, ಏನಾದ್ರೂ ಬೇಕಾ ಸರ್? ನಿಮಗ್ ಪ್ರಜ್ಞೆ ಬಂತಾ ಸರ್? ಹೇಗಿದ್ದೀರಾ ಸರ್? ಈಗ ಹುಷಾರಾಗಿದ್ದೀರಾ? ನಿಮಗ್ ಪ್ರಜ್ಞೆ ಇಲ್ದೆ ಮಲ್ಗಿದ್ದಕ್ಕೆ ನಿಮಗೇನಾಯ್ತು ಅಂತ ಎಷ್ಟು ಭಯ ಪಟ್ಟೆ ಗೊತ್ತಾ ಸರ್? ನನಗೀಗ ತುಂಬಾ ಸಂತೋಷ ಆಗ್ತಿದೆ ಸರ್. ಡಾಕ್ಟರ್. ಹಲೋ ಸರ್. ಹಾಯ್ ಡಾಕ್ಟರ್. ಇವಾಗ ಹೇಗಿದ್ದೀರಾ? ಐ ಆಮ್ ಫೈನ್ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ಇವರಿಗೆ. ಇವ್ರು ನಿಮ್ಮ ಸ್ಟೂಡೆಂಟ್ ಅಂತೆ. ನಿಮ್ಮ ಕಂಡೀಷನ್ ನೋಡಿ ತುಂಬಾ ಭಯ ಪಟ್ಕೊಂಡಿದ್ರು. ನಿಮ್ಮ ಸಂಬಂಧಿಕರು ಯಾರೂ ಇಲ್ಲದೆ ಇದ್ದಾಗ ನಿಮ್ಮ ಜೊತೆಗೆ ಯಾರಿರ್ತಾರೆ ಅಂತ ಕೇಳಿದ್ದಕ್ಕೆ ನಾನಿರ್ತೀನಿ ಅಂತ ಹೇಳಿ ರಾತ್ರಿ ಪೂರ್ತಿ ಇವರು ನಿಮ್ಮ ಜೊತೆಲಿ ಇರೋದಕ್ಕೆ ಸಿದ್ಧವಾಗಿದ್ರು. ನಿಜವಾಗ್ಲೂ ಸ್ವಂತದವರು ಕೂಡ ಇಷ್ಟು ಪ್ರೀತಿ ನೋಡ್ಕೋತಾರೋ ಇಲ್ವೋ? ಟೇಕ್ ಕೇರ್. ಕಣ್ಣೀರ್ ಯಾಕೆ? ನನಗೋಸ್ಕರ ಮನೆಗೆ ಹೋಗದೆ ಇಲ್ಲೇ ಉಳ್ಕೊಂಡ್ಯಾ? ಮನೇಲೆಲ್ಲ ಏನು ಅನ್ಕೊಂತಾರೆ ಅಂತಲೂ ಯೋಚನೆ ಮಾಡಿದೆ ಇಲ್ಲೇ ಉಳ್ಕೊಂಡಿದ್ಯಾ ಅಂದರೆ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀವಂದ್ರೆ ನನಗೆ ಪ್ರಾಣ ಕೊಡುವಷ್ಟು ಪ್ರೀತಿ ಇದೆ ಸರ್. ನಾನು ನಿಮಗೋಸ್ಕರ ಅಲ್ಲದೆ ಇದನ್ನೆಲ್ಲ ಇನ್ಯಾರಿಗೋಸ್ಕರ ಮಾಡಲಿ ಸರ್? ನೀವು ನನ್ನ ಜೀವ ಸರ್. ನೀವಿಲ್ದೆ ನನಗಿರಕ್ಕಾಗಲ್ಲ ಸರ್. ಮೇಡಮ್, ಮೇಡಮ್, ಎದ್ದೇಳಿ, ಸರ್ಗೆ ಇಂಜೆಕ್ಷನ್ ಕೊಡಬೇಕು.
ಮೇಡಮ್, ಕೈ ಹಿಡ್ಕೋತೀರಾ? ಇಂಜೆಕ್ಷನ್ ಕೊಡಬೇಕು. ಮೇಡಮ್, ಇದಾಗೋಯ್ತು. ಇಂಜೆಕ್ಷನ್ ಅಂದರೆ ಅಷ್ಟೊಂದು ಭಯನಾ ಮೇಡಮ್? ನನಗೇನು ಭಯ ಇಲ್ಲ. ಮತ್ತೆ ಕಣ್ಣು ಮುಚ್ಕೋತಾ ಇದ್ದೀರಾ? ಸರ್ಗೆ ಇಂಜೆಕ್ಷನ್ ಕೊಡ್ತಾ ಇದ್ರಿ ಅಲ್ವಾ? ಓಹೋ, ನಿಮ್ಮ ನೋವನ್ನ ತಡ್ಕೋತೀರಾ ಹೊರತು ನಿಮ್ಮ ಸರ್ ನೋವು ಪಟ್ರೆ ತಡ್ಕೊಳಲ್ಲ ಅಂತ ಆಯ್ತು. ಹಾಗಾದ್ರೆ ನಾನು ಅನ್ಕೊಂಡಿದ್ದು ನಿಜಾನೇ. ಏನ್ ಅನ್ಕೊಂಡಿದ್ರಿ? ನಿಮಗೆ ನಿಮ್ಮ ಸರ್ ಮೇಲಿರೋದು ಕೇವಲ ಸ್ಟೂಡೆಂಟ್ ಆಗಿ ಅಭಿಮಾನ ಮಾತ್ರ ಅಲ್ಲ, ಅದಕ್ಕೂ ಮೀರಿದ್ದು ಮತ್ತೊಂದಿದೆ. ಏನದು? ನನಗೆ ಅರ್ಥ ಆಯ್ತು ರೀ. ನಿಮಗೆ ಅರ್ಥ ಆಗ್ದೇನೆ ಇಷ್ಟು ದೂರ ಬರ್ತೀರಾ? ರಾತ್ರಿ ಎಲ್ಲ ಇಲ್ಲೇ ಇರಬೇಕು ಅನ್ಕೊಂಡ್ರಾ? ಸರಿ, ಹುಷಾರಾಗಿ ನೋಡ್ಕೊಳ್ಳಿ. ಆ ವಿಷಯ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿರೋ ಅಗತ್ಯ ಇಲ್ಲ, ಆದರೂ ಕೂಡ ಹೇಳೋದು ನನ್ನ ಜವಾಬ್ದಾರಿ. ನೋಡಿದ್ರಾ ಸರ್, ನನ್ನ ಪ್ರೀತಿ ಆ ನರ್ಸ್ಗೂ ಕೂಡ ಅರ್ಥ ಆಯ್ತು. ಪಾಪ, ನಾನ್ ಮಾತ್ರ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅನ್ಕೊಂಡಿದ್ದಾರೆ. ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನ ಮೇಲೆ ಅಷ್ಟು ಪ್ರೀತಿ ಇರೋದಕ್ಕೆ ನನ್ನ ಓದ್ಗೆ ನಮ್ಮ ಪ್ರೀತಿ ಅಡ್ಡ ಬರಬಾರ್ದು ಅಂತ ಯೋಚನೆ ಮಾಡ್ತೀರಾ. ಅಷ್ಟು ಪ್ರೀತಿ ಇರೋದಕ್ಕೆ ನಿಮ್ಮ ಪ್ರೀತಿನ ನನ್ನ ಹತ್ರ ಹೇಳ್ದೆ ನೇರವಾಗಿ ನಮ್ಮ ಅಪ್ಪನ ಹತ್ರನೇ ಮಾತಾಡಿ ನನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರಿ. ಅದಕ್ಕೆ ಸರ್, ನಿಮ್ಮೇಲೆ ನನಗಿರೋ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಆ ಪ್ರೀತಿ ಇರೋದಕ್ಕೆ ಅಲ್ವಾ ಈಗಲೂ ನಿಮ್ಮ ಜೊತೆನೇ ಇರೋದು. ಆ ಪ್ರೀತಿ ಇರೋದಕ್ಕೇನೆ ಅಲ್ವಾ ಹೇಗೂ ಗಂಡ ಹೆಂಡತಿ ಆಗೋರೆ ಅಲ್ವಾ ಅಂತ ಹೆಂಡತಿಯಾಗಿ ಹತ್ರ ಇದ್ದು ಸೇವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಇನ್ಮೇಲೆ ನಮ್ಮ ಪ್ರೀತಿಗೆ ಯಾವ ಅಡ್ಡಿನೂ ಆಗಲ್ಲ ಸರ್. ಲೇ, ನನಗೇನು ಆಗ್ಲಿಲ್ಲ ಅಂತ ಅವಾಗ್ಲಿಂದ ಹೇಳ್ತಾನೆ ಇದೀನಲ್ಲ. ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ರಲ್ಲ. ಸರಿ ಬಾ ನಡಿ. ಏನಾಯ್ತು? ಅವಳು ನಮ್ ರಾಜಲಕ್ಷ್ಮಿ ಅಲ್ವಾ? ಹೌದು, ನಮ್ ರಾಜಲಕ್ಷ್ಮಿನೇ. ಈ ಟೈಮಲ್ಲಿ ಇಲ್ಲಿ ಹಾಕಿದ್ದಾಳೆ? ಅಲ್ಲಿ ಪಕ್ಕದಲ್ಲಿ ಬೆಡ್ ಮೇಲಿರೋ ಪೇಷಂಟ್ ಯಾರು? ಯಾರೋ ಸರಿಯಾಗಿ ಗೊತ್ತಾಗ್ತಿಲ್ಲ ಕಣೋ. ಅವಳು ಮನೆಯವರಂತೂ ಅಲ್ಲ, ಆದ್ರೆ ಊರಲ್ಲೆಲ್ಲೋ ನೋಡಿರೋ ಹಾಗಿದೆ. ಎಕ್ಸ್ಕ್ಯೂಸ್ ಮೀ, ಹೇಳಿ. ಆ ಹುಡುಗಿ ಇಲ್ಲೇ ಹಾಕಿದ್ದಾಳೆ? ಅವಳ ಬಗ್ಗೆ ನಿಮಗೆ ಯಾಕೆ? ಅವಳು ನಮಗೆ ಚೆನ್ನಾಗಿ ಗೊತ್ತು. ನಮ್ಮೂರು ಹುಡುಗಿನೇ, ಹೆಸರು ರಾಜಲಕ್ಷ್ಮಿ ಅಂತ. ಅಲ್ಲಿ ಪಕ್ಕದಲ್ಲಿರೋ ಯಾರೋ ಗೊತ್ತಾಗ್ತಿಲ್ಲ. ಅವರಾ? ಆ ಹುಡುಗಿ ಸರ್ ಅಂತೆ. ಹೊರಗಡೆ ಬರೀ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದಾಳೆ, ಆದ್ರೆ ಅದನ್ನ ಮೀರಿ ಅವರಿಬ್ಬರ ಮಧ್ಯೆ ಏನೋ ಇದೆ. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಅವ್ರ ಜೊತೆ ಅವಳಕ್ಕಿರ್ತಾಳೆ ಹೇಳಿ. ಏನೋ ಇದೆ ಅಂದ್ರೆ ಇನ್ನೇನಿರುತ್ತೋ.
ಪ್ರೀತಿನೇ ಅಲ್ವಾ? ರಾಜಲಕ್ಷ್ಮಿ ಆ ಕೋಚಿನ ಪ್ರೀತಿಲ್ ಬಿದ್ದಿದ್ದಾಳ? ಮಾಡ್ತೀನಿ ರಾಜಾರಾಮ್. ಇನ್ನು ಸ್ವಲ್ಪ ಹಾಕ್ಬೋದು. ನೋಡಿದ್ರಾ ಎಷ್ಟು ಮರ್ಯಾದಸ್ಥರು ಕುಟುಂಬದವರು ಅಂತ? ನಿಮ್ಮ ಅಭಿನಂದನೆ ಪಡ್ಕೋತಿರೋ ಆ ಅದೃಷ್ಟವಂತರು ಯಾರತ್ತೆಮ್ಮ? ಅದು ನೀನಂತೂ ಅಲ್ಲ ಬಿಡು. ರಾಜು ಗಾಯ ಆಗಿದೆ ಅಂತ ಗೊತ್ತಾದ ಕೂಡ್ಲೆ ಆ ಹುಡುಗನ ಅಪ್ಪ ಅಮ್ಮ ಓಡೋಡ್ ಬಂದ್ರು ನೋಡೋಕೆ. ಅಂತ ಒಳ್ಳೆ ಕುಟುಂಬದವ್ರ ಜೊತೆ ಸಂಬಂಧ ಬೆಳೆಸೋಣ ಅಂದ್ಕೊಂಡು ಇನ್ನೂ ಅಲ್ಲೇ ನಿಂತಿದ್ದಾರೆ. ಹೇಗೋ ಎಲ್ರಿಗೂ ಇಷ್ಟ ಆಗಿದೆ. ಆದಷ್ಟು ಬೇಗ ಅವ್ರಿಗೆ ಮದುವೆ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಅವ್ರ ಜೊತೆಗೆ ನಮ್ ಸೀನು ವಾದ್ಯ ಮದುವೆ ಕೂಡ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ. ನಿನ್ ಗಂಡ ಏನೇ ಇವ್ರ ಮದ್ವೆ ಬಗ್ಗೆ ಮಾತಾಡ್ತಿದ್ರೆ ಅವ್ರ ಮದ್ವೆ ಬಗ್ಗೆ ಮಾತಾಡ್ತಿದ್ದಾನೆ. ಅತ್ತೆಮ್ಮ ಅದು ಕೂಡ ನಾವು ಅನ್ಕೊಂಡಿರೋದೇ ಅಲ್ವಾ? ಏನ್ ಶಿವರಾಜು? ಭಾವನವ್ರು ಹೇಳ್ತಿರೋ ಸರಿಯಾಗೇ ಇದೆ. ಅಣ್ಣನ ಹತ್ರ ಮಾತಾಡಿ 2 ಮದ್ವೆನ ಒಂದೇ ಮಂಟಪದಲ್ಲಿ ಮಾಡಿ ಮುಗಿಸ್ಬೋದಲ್ವಾ? ಏನಂತೀರ ಅತ್ಗೆ? ನಿಮ್ಮ ಅಣ್ಣ ಒಪ್ಕೊಂಡ್ಮೇಲೆ ನಾನೇನ್ ಬೇಡ ಅಂತೀನ? ಅದು ಮಾತು. 2 ಮದ್ವೆನೂ ಒಂದೇ ಸಲ ಯಾಕತ್ಗೆ? ಬೇರೆ ಬೇರೆ ಮಾಡೋಣ. ಯಾಕೆ? ಆವಾಗ ಆ ಮದ್ವೆಗೂ ಈ ಮದ್ವೆಗೂ ಬೇರೆ ಬೇರೆ ಬಟ್ಟೆ ಬೇರೆ ಬೇರೆ ಒಡವೆ ಹಾಕೋಬಹುದು ಕಣೋ. ಏನೇ ನಿನ್ ಹುಚ್ಚಿಗೆ ಒಂದು ಬಂಗಾರದ ಪೆಟ್ಟಿಗೆನೇ ಕೊಡಿಸ್ಬೇಕು ಅಂತಿದ್ದೆ, ಆದ್ರೆ ಟೈಮೇ ಸೆಟ್ ಆಗ್ತಿಲ್ಲ. ಆ ಸಮಯ ಬಂದಿದ್ರೆ ನೀನ್ ನಮ್ಮನೆ ಅಳಿಯ ಆಗ್ತಿದ್ಯಾ? ಏನೇ ಎಲ್ಲಾದ್ರೂ ಮದುವೆ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಂಡವನ್ಗೆ ಹೆಂಡತಿ ಬರ್ತಾಳೆ, ಆದ್ರೆ ನನಗೆ ನಿನ್ ಜೊತೆಗೆ ನನ್ ಗಂಡ ಕೂಡ ಸಿಕ್ಕಿದ್ದಾನೆ. ಯಾರು? ನಿಮ್ಮ ಅಮ್ಮ. ಅದೇ ನಿಮ್ಮ ಅಮ್ಮ. ಏನೇ ನಿನ್ ಗಂಡ ಏನೋ ಗುಸು ಗುಸು ಅಂತಿದ್ದಾನೆ? ಏನಿಲ್ಲ ಅತ್ತೆಮ್ಮ, ಎಲ್ರ ಬಗ್ಗೆನೂ ಯೋಚನೆ ಮಾಡೋ ನಿಮ್ಮಂತ ಹಿರಿಯರು ಇರೋದು ನಮ್ಮ ಅದೃಷ್ಟ ಅಂತ ಇದ್ದೀನಿ. ಅದನ್ನ ಕಿವಿಲೇ ಹೇಳ್ಬೇಕು ಅಂತ ಏನಿಲ್ವಲ್ಲ, ಎಲ್ರು ಕೇಳೋ ಹಾಗೆ ಹೇಳ್ಬೋದಲ್ವಾ? ನೀವಂದ್ರೆ ಇರೋ ಭಯ ಭಕ್ತಿಯಿಂದ ನನಗೆ ಜೋರಾಗಿ ಮಾತಾಡೋಕಾಗ್ದೆ ನಾನು ಅದು ಸೊಳ್ಳೆ ಸೊಳ್ಳೆ ಸೊಳ್ಳೆ. ಹೌದು ಪಾಪ, ಎಷ್ಟು ಭಯ ಭಕ್ತಿ ಇದೆ ಅಂತ ಗೊತ್ತಾಗ್ತಿದೆ. ಜಾನಕಿ, ಏನತ್ತೆ? ನೀನು ರಾಜಲಕ್ಷ್ಮಿ ಮದ್ವೆ ಬಗ್ಗೆ ರಾಜು ಹತ್ರ ಮಾತಾಡು. ಹಾಗೆ ಮಾಡ್ತೀನಿ ಅತ್ತೆ. ಮೊದ್ಲು ಎಲ್ರೂ ಪ್ರಶಾಂತವಾಗಿ ಊಟ ಮಾಡಿ. ಆದ್ಯಾ, ನಿಮ್ ದೊಡ್ಡಪ್ಪನಿಗೆ ಊಟ ತಗೊಂಡು ಹೋಗ್ಕೊಡ್ಬೇಕು. ರಾಜನ್ ಕರಿಯಮ್ಮ. ಕೋಚ್ ಸರ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಲ್ವಾ? ನಾನು ರಾತ್ರಿ ಇಲ್ಲೇ ಇರ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಮ್ಮ? ರಾಜಲಕ್ಷ್ಮಿನ ಕರಿ. ಸರಿ ದೊಡ್ಡಪ್ಪ, ಸರಿ. ಅಯ್ಯೋ ರಾಜಿ,
ಇದೇನಾದ್ಯಾ ರಾಜಿನ ಕರ್ಕೊಂಡು ಬರೋದ್ ಬಿಟ್ಟು ನೀನೊಬ್ಳೆ ಬಂದಿದ್ಯಾ? ದೊಡ್ಡಮ್ಮ, ರಾಜಲಕ್ಷ್ಮಿ ಸ್ನಾನ ಮಾಡ್ತಿದ್ದಾಳೆ. ಈಗ ಯಾಕಮ್ಮ ಸ್ನಾನ ಮಾಡ್ತಿದ್ದಾಳೆ? ದೊಡ್ಡಮ್ಮ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ದೊಡ್ಡಪ್ಪನ್ಗೆ ಊಟ ತಗೊಂಡೋಗಿ ಕೊಡ್ಬೇಕು ಅಷ್ಟೇ ಅಲ್ವಾ? ನನಗೆ ಕೊಡಿ, ನಾನು ತಗೊಂಡು ಹೋಗಿ ಕೊಡ್ತೀನಿ. ನಾನೇ ತಗೊಂಡು ಹೋಗ್ತೀನಿ ಬಿಡು. ಏನ್ ಪರವಾಗಿಲ್ಲ. ರಾಜಲಕ್ಷ್ಮಿನೇ ಅಲ್ಲ, ಊಟನ ನಾನು ಕೂಡ ತಗೊಂಡು ಹೋಗ್ಬೋದು. ಬೇಗ ಕೊಡಿ. ರಾಜಲಕ್ಷ್ಮಿ, ಹಾಕಿ ಕಲ್ಸ್ಕೊತಿದ್ಯಾ ಅನ್ಕೊಂಡೆ, ಆದ್ರೆ ಗೋಲ್ಗೂ ಬ್ಯಾಟ್ಗೂ ಮಧ್ಯೆ ಇರೋ ಬಾಲ್ ಥರ ನಾನು ಯೂಸ್ ಮಾಡ್ತಿದ್ಯಾ. ಹೋಗಿ ಬರ್ತೀನಿ, ಕೊಟ್ಟು ಬರ್ತೀನಿ. ದೊಡ್ಡಪ್ಪ, ಊಟ ತಗೊಂಡ್ ಬಂದಿದ್ದೀನಿ. ನೀನ್ ಯಾಕಮ್ಮ ತಗೊಂಡ್ ಬಂದೆ? ರಾಜಲಕ್ಷ್ಮಿ ಅಲ್ಲಮ್ಮ. ಏನ್ ದೊಡ್ಡಪ್ಪ, ರಾಜಲಕ್ಷ್ಮಿ ತಗೊಂಡ್ ಬಂದ್ರೆ ಮಾತ್ರ ತಿಂತೀರಾ? ಯಾಕೆ? ನಾನು ನಿಮ್ ಮಗಳ ತರಾನೇ ಅಲ್ವಾ? ನಾನ್ ತಗೊಂಡ್ ಬರ್ಬಾರ್ದಾ? ಛೇ, ಹಾಗಂತಲ್ಲಮ್ಮ, ನಿನಗೆ ಶ್ರಮ ಅಂತ. ಅಪ್ಪನ್ಗೋಸ್ಕರ ಮಾಡೋ ಕೆಲ್ಸದಲ್ಲಿ ಸಂತೋಷ ಇರುತ್ತೆ ಹೊರತು ಶ್ರಮ ಇರೋದಿಲ್ಲ. ಇವತ್ತು ನಾನು ನಿಮಗ್ ತಿನ್ನಿಸ್ತೀನಿ. ಒಂದ್ ನಿಮಿಷ ಇರಮ್ಮ. ಅದ್ಯಾಕೆ ದೊಡ್ಡಪ್ಪ ಆ ತುತ್ತನ ತೆಗೆದು ಪಕ್ಕಕ್ಕಿಟ್ರಿ? ಇಷ್ಟವಾದವ್ರಿಗೋಸ್ಕರ ಅಥವಾ ಹಸುವಿಂದ ಒದ್ದಾಡ್ತಾ ಇರೋ ಎಷ್ಟೋ ಜನ ಇರಬೇಕಾದ್ರೆ ಅದರಲ್ಲಿ ನಾವು ಇಲ್ದೇ ಇರೋ ಹಾಗೆ ಕರುಣಿಸಿರೋ ಆ ದೇವ್ರಿಗೋಸ್ಕರ. ತೀರ್ಕೊಂಡಿರೋರ್ಗೋಸ್ಕರ ಹೀಗೂ ಮಾಡ್ತಾರಾ? ಅದು ನಮ್ ನಂಬಿಕೆನಮ್ಮ. ಏನ್ ನಂಬಿಕೆ? ನಂಬಿಕೆನೇ ನಂಬಿಕೆಗೆ ನಂಬಿಕೆ. ಅದಕ್ಕೆ ಆಧಾರ ಇರಲ್ಲ. ದೊಡ್ಡಪ್ಪ, ಇದನ್ನ ನಮ್ಮಮ್ಮಗೋಸ್ಕರ ಇಡ್ಬೋದು ಅಲ್ವಾ? ಯಾಕಮ್ಮ ಅಳ್ತಿದ್ಯಾ? ನಮ್ಮಮ್ಮ ಏನ್ ಮಾಡಿದ್ರು ನನಗ್ ಗೊತ್ತಿಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಈ ಮನೇಲಿ ಯಾರು ಕ್ಷಮಿಸಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಮನೆ ದೊಡ್ಡ ಮನುಷ್ಯ ನೀವೇ ಇವತ್ತು ಕ್ಷಮಿಸ್ಬಿಟ್ರಿ. ನಮ್ಮಮ್ಮ ಎಲ್ಲೇ ಇದ್ರು ಇದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ.
ನೀನ್ ತಿಂದ್ಯಾಮ್ಮ? ನೀವ್ ತಿಂದಾದ್ಮೇಲೆ ನಾನು ತಿಂತೀನಿ ಬಿಡಿ ದೊಡ್ಡಪ್ಪ. ಮಕ್ಕಳು ತಿಂದ ಮೇಲೆ ತಂದೆ ತಾಯಿ ಊಟ ಮಾಡ್ಬೇಕಮ್ಮ. ನೀನು ತಿನ್ನು.